ಹಿರಹಟ್ಟಿ ಮತಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಅವರು ಇವತ್ತು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಯಾಕೆಂದರೆ 11 ಲಕ್ಷ ರೂಪಾಯಿ ಅವರು ಏನು ಒಂದು ಕಾಮಗಾರಿಗೆ ಅಂದರೆ ರಸ್ತೆ ಪಕ್ಕ ಇರುವಂಥ ತಡೆಗೋಡೆ ಒಂದು ಕಾಮಗಾರಿ, ಅದು 1 ಕೋಟಿ ಮೊತ್ತದ ಕಾಮಗಾರಿ ಅಂತೆ. ಅದಕ್ಕೆ 12% ಬೇಡಿಕೆ ಇಟ್ಟಿದ್ರು. ಆದರೆ 11%ಗೆ ಅದು ಬೇಡಿಕೆ ವ್ಯವಹಾರ ಮುಗಿದಿತ್ತು. ಈಗ ಇವತ್ತು ಅಡ್ವಾನ್ಸ್ ಆಗಿ 5 ಲಕ್ಷ ರೂಪಾಯಿ ಅವರು ಏನು ಗುತ್ತಿಗೆದಾರರು ಕೊಡಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಈಗ ಲೋಕಾಯುಕ್ತರು ಬಲೆಗೆ ಬಿದ್ದಿದ್ದಾರೆ. ಈಗ ನಾವು ಅವರ ಆಸ್ಪತ್ರೆ ಬಾಲಾಜಿ ಆಸ್ಪತ್ರೆಯಲ್ಲಿ ಅವರು ಲೋಕಾಯುಕ್ತರು ಬಲೆಗೆ ಬಿದ್ದಿದ್ದಾರೆ. ಈಗ ನಾವು ಅದೇ ಆಸ್ಪತ್ರೆ ಬಳಿ ನೋಡ್ಬೋದು. ಇದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂಥ ಬಾಲಾಜಿ ಆಸ್ಪತ್ರೆ. ಇದೇ ಬಾಲಾಜಿ ಆಸ್ಪತ್ರೆಯಲ್ಲಿ ಇವತ್ತು ಮಧ್ಯಾಹ್ನ ಅವರು ಗುತ್ತಿಗೆದಾರರಿಂದ ಹಣ ಪಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಧಾರವಾಡ ಲೋಕಾಯುಕ್ತ ಸಿದ್ಧಲಿಂಗಪ್ಪ ಅವರ SP ನೇತೃತ್ವದಲ್ಲಿ ಇವಾಗ ದಾಳಿ ಮಾಡಿದ್ದಾರೆ. ಸುಮಾರು 7 ತಂಡಗಳು ತಂಡಗಳಲ್ಲಿ ಈ ಒಂದು ದಾಳಿ ನಡೆದಿದೆ. ಈಗಾಗಲೇ ಇಲ್ಲಿ ನೋಡ್ಬೋದು ಸಾಕಷ್ಟು ಈ ಒಂದು ಆಸ್ಪತ್ರೆ ಬಳಿ ಪೊಲೀಸ್ ಬಂದೋಬಸ್ತು ಕೂಡ ನಿಯೋಜನೆ ಮಾಡಲಾಗಿದೆ. ಯಾಕೆಂದರೆ CPI PSIಗಳು ಆಗಿರ್ಬೋದು ಮತ್ತು ಈಗ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಇಲ್ಲಿ ಹೊರಗಡೆನೂ ಇದ್ದಾರೆ, ಒಳಗಡೆ ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ. ಈಗಾಗಲೇ ಒಳಗಡೆ ಏನು ಶಾಸಕ ಚಂದ್ರು ಲಮಾಣರಾಗಿರ್ಬೋದು ಅವರ ಸರ್ಕಾರಿ PA ಮತ್ತು ಖಾಸಗಿ PA ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಹೇಳೋ ಪ್ರಕಾರ ನಾವು ಈ ಒಂದು ಏನು ಈ ಆಸ್ಪತ್ರೆ ಕೆಳಭಾಗದ ಒಂದು ಬಂದಿದೆ. ಇದೇ ಒಂದು ಭಾಗದಲ್ಲಿ 4,50,000 ರೂಪಾಯಿ ಇದೇ ಒಂದು ಕೆಳಮಾಡಿಯಲ್ಲಿ ಪತ್ತೆಯಾಗಿದೆ ಅಂತನ್ನುವಂಥ ಮಾಹಿತಿ ಈಗ ದೊರೆತಿದೆ. ಇಲ್ಲಿ 4.5 ಲಕ್ಷ ರೂಪಾಯಿ ಈ ಒಂದು ಭಾಗದಲ್ಲಿ ಪತ್ತೆ ಆದರೆ ಇನ್ನೊಂದು 50,000 ರೂಪಾಯಿ ಹಣ ಅದ ಏನು PA ಒಂದು ಕಾಗದದಲ್ಲಿ ಕಟ್ಟಿ ಈ ಒಂದು ಆಸ್ಪತ್ರೆ ಹಿಂಭಾಗದ ಶಾಲೆಯ ಬಳಿ ಎಸೆದು ಹೋಗಿದೆ ಅಂತ ಅಲ್ಲಿಯೂ ಕೂಡ ಕೆಲವು ಪ್ರತ್ಯಕ್ಷಗಳು ಕಂಡಿದ್ದಾರೆ. ಅದು ಕೂಡ ಲೋಕಾಯುಕ್ತರು ಪೊಲೀಸರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಆ 50,000 ರೂಪಾಯಿ ಹಣ ಕೂಡ ಈಗ ಏನು ಲೋಕಾಯುಕ್ತರು ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ಈಗಾಗಲೇ ವಿಜಯ್ ಪೂಜಾರಿ ಅನ್ನೋ ಗುತ್ತಿಗೆದಾರರು ಏನಿದ್ದಾರೆ ಅವರು ಒಂದು ದೂರಿನ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತರು ದಾಳಿ ಮಾಡಿ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ಹಿಂದೆ ಕೂಡ ಸಾಕಷ್ಟು ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಯಾಕೆಂದರೆ ಸಾಕಷ್ಟು ಕಮಿಷನ್ ಪಡಿತಾ ಇದ್ದಾರೆ. ಕಮಿಷನ್ ಗುತ್ತಿಗೆದಾರರು 30%, 40%, 60% ವರೆಗೂ ಕೂಡ ಆರೋಪ ಮಾಡ್ತಾ ಇದ್ರು. ಆದರೆ ಇವತ್ತು ಈಗ ಶಾಸಕರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಇದು ಆ ಒಂದು ಆರೋಪಕ್ಕೆ ಸಾಕಷ್ಟು ಪುಷ್ಟಿಗಳನ್ನು ದೊರೆತಂತಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಈಗಾಗಲೇ 1 ಕೋಟಿ ಮೊತ್ತದ ಕಾಮಗಾರಿಗೆ ಇವರು ಪಡೆದಿದ್ದು. ಈ ಹಿಂದೆ ಕೂಡ ಇವ್ರ ವಿರುದ್ಧ ಸಾಕಷ್ಟು ಒಂದು ಆರೋಪಗಳನ್ನು ಕೇಳಿ ಬರ್ತಿದ್ದು. ಆ ಆರೋಪಗಳಿಗೆ ಇವತ್ತು ಕೂಡ ಇವು ದಾಳಿ ಪುಷ್ಟಿ ಕೊಟ್ಟಂತಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಈಗ ಸಾಕಷ್ಟು ಜನರು ಕೂಡ ಈ ಒಂದು ಆಸ್ಪತ್ರೆ ಬಳಿ ಈಗ ಸೇರಿದ್ದಾರೆ ನೋಡ್ಬೋದು. ಯಾಕೆಂದರೆ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಯಾಕೆಂದರೆ ಒಂದು DR ವ್ಯಾನು ಕೂಡ ಇದೇ ಒಂದು ಆಸ್ಪತ್ರೆ ಬಳಿ ಇದೆ. ಸಾಕಷ್ಟು PSI CPIಗಳು ಕೂಡ ಇಲ್ಲಿ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಏನು ಲೋಕಾಯುಕ್ತರು ದಾಳಿ ಮಾಡಿದರೆ ಒಳಗಡೆ ಏನೇನಿದೆ ಅನ್ನೋದು ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದು ಒಂದೇ ಪ್ರಕರಣ, ಇನ್ನೂ ಸಾಕಷ್ಟು ಪ್ರಕರಣಗಳಿದ್ದಾವೆ, ಏನೇನು ಕಾಮಗಾರಿ ನಡೆದ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಒಂದು ಶಾಸಕರಾಗಿರ್ಬೋದು ಅವರಿಬ್ಬರು PAಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು.